ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1ರಿಂದ 31 ವಚನಗಳನ್ನು ಅಧ್ಯಯನ ಈಗಾಗಲೇ ಮಾಡಿಕೊಂಡಿದ್ದೇವೆ. ಆದರೆ ಈಗ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 2ನೇ ಭಾಗ 32ನೇ ವಚನದಿಂದ 72 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಮಾರ್ಕ 14:32ರಿಂದ ಕಡೆಯವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಗೆತ್ಸಮನೆಯ 16 ಅನುಭವಗಳು, 16 ಎಕ್ಸ್ಪೀರಿಯನ್ಸಸ್ ಆಫ್ ಗೆತ್ಸಮನೆ. ಗೆತ್ಸಮನೆಯ 16 ಅನುಭವಗಳು. ಗೆತ್ಸಮನೆಯ 16 ಅನುಭವಗಳಲ್ಲಿ ಮೊದಲನೆಯದು ಏನೆಂಬುದಾಗಿ ನಾವು ನೋಡಿಕೊಳ್ಳೋದಾದರೆ ಮಾರ್ಕ 14:32ನೇ ವಚನ. ಅದರಲ್ಲಿ ಅವರು ಗೆತ್ಸಮನೆ ಎಂಬ ಸ್ಥಳಕ್ಕೆ ಬಂದಾಗ ಗೆತ್ ಸಮನೆ ಶಮನೆ ಅಂತ ಈ ಎರಡು ಪದವನ್ನು ನಾವು ನೋಡುವಾಗ ಗೆತ್ ಅಂತ ಹೇಳುವುದಾದರೆ ತುಳಿಯುವ, ಒತ್ತುವ. ಯಾವ ರೀತಿಯಾಗಿ ಕಾಲಿಂದ ದ್ರಾಕ್ಷೆ, ಆ ಕಾಲದಲ್ಲಿ ಕಾಲಿಂದ ದ್ರಾಕ್ಷಿ ಹಣ್ಣನ್ನು ತುಳಿದು ಬಿಟ್ಟು ಅದರಿಂದ ದ್ರಾಕ್ಷಾರಸವನ್ನು ಉಂಟು ಮಾಡ್ತಿದ್ರು. ಆವಾಗ ಮಿಷಿನ್ನು, ಯಾಂತ್ರಿಕ ಕ್ಷೇತ್ರ ಕಾಲ ಅಲ್ಲ ಅದು. ಆ ರೀತಿಯಾಗಿ ತುಳಿದು ಗೆತ್. ಶಮನೆ ಅಂತ ಹೇಳುವಾಗ ಜ್ಯೂಸ್ ಅಥವಾ ಎಣ್ಣೆ ಅಥವಾ ಸುಗಂಧ ಎಂಬ ಅರ್ಥ. ಒತ್ತಡದಿಂದ ತರುವಂಥ, ಒತ್ತಡಪೂರ್ವಕವಾಗಿ ತರುವಂಥ ದ್ರಾಕ್ಷರಸ, ಎಣ್ಣೆ ಅಥವಾ ಸುಗಂಧ ತೈಲ ಎಂಬ ಅರ್ಥವನ್ನು ಕೊಡ್ತದೆ. ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಶಿಲುಬೆಯ ಅನುಭವದಿಂದ ಆತನು ಕೂಡ ಒತ್ತಡಕ್ಕೆ, ನಮ್ಮ ಪಾಪಗಳಿಂದ ಆತನು ಒತ್ತಡಕ್ಕೆ ಒಳಪಟ್ಟದ್ದರಿಂದ ಆತನಿಂದ ಬಂದ ರಕ್ತ, ಜೀವ ನಮ್ಮ ಪಾಪಗಳ ವಿಮೋಚನೆಗಾಗಿ ಲಭ್ಯವಾದಂಥ ಪವಿತ್ರಾತ್ಮನ ಆಶೀರ್ವಾದ. ಆದ ಕಾರಣ ಅದಕ್ಕೆ ಗೆತ್ಸಮನೆಯ ಅನುಭವಗಳು ಎಂಬುದಾಗಿ ಕರೆಯ ಬಯಸ್ತೇನೆ. 14ನೇ ಅಧ್ಯಾಯ 32ರಿಂದ 72 ವಚನಗಳಲ್ಲಿ ಇರುವಂಥ 16 ಗೆತ್ಸಮನೆಯ ಅನುಭವಗಳನ್ನು ನೋಡಿಕೊಳ್ಳೋಣ. ಮೊದಲನೇದಾಗಿ 32ನೇ ವಚನ, ಮಾರ್ಕ್ 14:32ರಲ್ಲಿ ಯೇಸು ತನ್ನ ಶಿಷ್ಯರಿಗೆ ಹೇಳಿದಂಥ ಮಾತು, ನಾನು ಪ್ರಾರ್ಥನೆ ಮಾಡಿ ಬರುವವರಿಗೆ ನೀವು ಇಲ್ಲಿ ಕುಳಿತುಕೊಂಡಿರ್ರಿ ಅಂತ. ಹಾಗಾದರೆ ಗೆತ್ಸಮನೆಯ ಮೊದಲನೇ ಅನುಭವ ಪ್ರಾರ್ಥನೆ. ಎರಡನೇ ಅನುಭವ 33ನೇ ವಚನ, ಮಾರ್ಕ್ 14:33. ಬಹು ಬೆರಗಾಗಿ. ಗೆತ್ಸಮನೆ ಎರಡನೇ ಅನುಭವ ಶಾಕ್, ಬಹು ಬೆರಗಾದಂಥ ಒಂದು ಅನುಭವ. ಯೇಸು ಸ್ವಾಮಿ ಶಿಲುಬೆಯನ್ನು, ಗೆತ್ಸಮನೆಯ ಅನುಭವವನ್ನು ಅಥವಾ ಮುಂದೆ ಆತನು ಹೊಂದಲಿರುವ ಶಿಲುಬೆಯ ವಿಷಯವಾಗಿ ನೋಡುವಾಗ ಆತನಿಗೆ ಬಹು ಬೆರಗಾಗ್ಬಿಟ್ಟ. ಶಾಕ್ ಆಯ್ತು ಆತನಿಗೆ. ಏನು ಶಾಕ್ ಆಗಿರ್ಬೋದು? ಕಷ್ಟಪಡಬೇಕಲ್ಲ ಅನ್ನುವ ಶಾಕ್ ಅಲ್ಲ, ಶಿಲುಬೆ ಅನುಭವಿಸಬೇಕಲ್ಲ ಅನ್ನುವ ಶಾಕ್ ಅಲ್ಲ. ಬೇರೆ ಏನೋ ಶಾಕ್ ಇತ್ತು.
ಬೇರೆ ಏನೋ ವಿಷಯದಲ್ಲಿ ಬೆರಗಾದ. ಹೌದು, ಏನಂತ ನಾವು ನೋಡೋಣ. ಮೂರನೇದಾಗಿ ಗೆತ್ಸಮನೆಯ ಅನುಭವಗಳನ್ನು ನೋಡ್ತಿದ್ದೀವಿ. ಮೊದಲನೇದು ಪ್ರಾರ್ಥನೆ, ಎರಡನೇದು ಸ್ತಬ್ಧತೆ ಅಥವಾ ಬೆರಗಾಗುವಿಕೆ, ಮೂರನೇದು ತೀವ್ರವಾದ ದುಃಖ. ತೀವ್ರವಾದ ದುಃಖ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯದ 34ನೇ ವಚನದಲ್ಲಿ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಅಂತ ಹೇಳ್ತಾನೆ. ಗೆತ್ಸಮನೆಯ ಅನುಭವ ಸಾಯುವಷ್ಟು ದುಃಖಕ್ಕೆ ಒಳಗಾಗುವ ಅನುಭವ. ನಾಲ್ಕನೇದಾಗಿ 36ನೇ ವಚನ, ಮಾರ್ಕ್ 14:36, ಅಪ್ಪ ತಂದೆಯೇ ಎಲ್ಲವೂ ನಿನಗೆ ಸಾಧ್ಯ. ವಾವ್! ಯೇಸು ಸ್ವಾಮಿಯ ಪ್ರಾರ್ಥನೆಯಲ್ಲಿ ಇಂಥ ಮಾತುಗಳನ್ನು ಆತನು ಉಪಯೋಗಿಸಿದನು. ಯೋಹಾನ 12ರಲ್ಲಿ ತಂದೆಯೇ ನಿನ್ನ ನಾಮವನ್ನು ಘನಪಡಿಸಿ ಮಹಿಮೆಪಡಿಸಿ. ಯೋಹಾನ 17ರಲ್ಲಿ ತಂದೆಯೇ ಎಂಬುದಾಗಿ ಸುಮಾರು ವಿಷಯಗಳು ಯೋಹಾನ 17ರಲ್ಲಿ ಹೇಳುವಂತೆ ಇಲ್ಲಿ ಕೂಡ ಅಪ್ಪ ತಂದೆಯೇ ಎಲ್ಲವೂ ನಿನಗೆ ಸಾಧ್ಯ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೆಗೆದುಬಿಡು ಎಂಬುದಾಗಿ. ಆದ ಕಾರಣ ಪಾತ್ರೆಯು ಸಾಧ್ಯವಾದರೆ ತನ್ನಿಂದ ತೆಗೆಯುವಂತೆ ಬೇಡಿದ್ದು ಗೆತ್ಸಮನೆಯ 4ನೇ ಅನುಭವ, 4th ಎಕ್ಸ್ಪೀರಿಯನ್ಸ್ ಆಫ್ ಗೆತ್ಸಮನೆ. ಯಾಕೆ ಈ ಪಾತ್ರೆ ಅಥವಾ ಈ ಅನುಭವ ತನ್ನಿಂದ ತೆಗಿಬೇಕಂತ ಪ್ರಾರ್ಥಿಸಿದರು? ಅದಕ್ಕೆ ಬೆಚ್ಚಿ ಬೆರಗಾದರು, ಸಾಯುವಷ್ಟು ದುಃಖಕ್ಕೊಳಗಾದರು. ಆ ಅನುಭವ ಏನಾಗಿರ್ಬೋದು? ಅದು ಶಿಲುಬೆಯ ಬೇನೆ, ನೋವು, ಸಂಕಟ ಅಂತ ನಾವು ತಿಳ್ಕೊಳ್ತೀವಿ. ಹೌದು, ಸ್ವಲ್ಪ ಮಟ್ಟಿಗೆ ನಿಜ. ಆದರೆ ಅವೆಲ್ಲಕ್ಕಿಂತಲೂ ದೊಡ್ಡದಾಗಿ ಇನ್ನೊಂದು ಅನುಭವ ಇತ್ತು. ಆ ಅನುಭವ ತನಗೆ ಇಷ್ಟವಿಲ್ಲದ ಅನುಭವ, ತನಗೆ ಬೇಡವಾದ ಅನುಭವ. ಆ ಪಾತ್ರೆ ತನ್ನಿಂದ, ಆ ಅನುಭವ ತನ್ನಿಂದ ತೆಗೆದು ಬಿಡು ಎಂಬುದಾಗಿ ಹೇಳುವ ಅನುಭವ. ಆ ಅನುಭವ ಏನಾಗಿತ್ತಂದರೆ, ಶಿಲುಬೆ ಮೇಲೆ ತಂದೆ ಮಗ ಒಂದಾಗಿರುವ ಅನುಭವ ಈಗ ಕಡಿದು ಹೋಗಲಿದೆ. ನಿತ್ಯವಾಗಿ ಒಂದಾಗಿರುವಂಥ ತಂದೆ ಮಗ ಈಗ ಸುಮಾರು 3 ತಾಸುಗಳು ಆ ಸಂಬಂಧ ಕಡಿದು ಹೋಗ್ಲಿಕ್ಕಿದೆ. ಬೆಚ್ಚಿ ಬೆರಗಾದರು. ಅಯ್ಯೋ, ನಾನು ತಂದೆ ಪ್ರತ್ಯೇಕವಾಗಬೇಕಾ? ತೀವ್ರವಾದ ದುಃಖಕ್ಕೆ ಒಳಪಟ್ಟು ನಾನು ತಂದೆ ಪ್ರತ್ಯೇಕವಾಗಬೇಕಾ? ತಂದೆ ನನ್ನನ್ನು ಕೈ ಬಿಡಬೇಕಾಗ್ತದ? ಆ ಪಾತ್ರೆ ಕಹಿಯಾದ ಪಾತ್ರೆ. ನಾನು ನನ್ನ ತಂದೆಯಿಂದ ಸಮಸ್ತ ಲೋಕದ ಪಾಪಗಳು ನನ್ನ ಮೇಲೆ ಇರುವುದರಿಂದ ಪರಿಶುದ್ಧನಾದ ತಂದೆ ನನ್ನನ್ನು ತೊರೆಯಬೇಕಾಗ್ತದೆ, ಕೈ ಬಿಡಬೇಕಾಗ್ತದೆ, ಅನ್ಯೋನ್ಯತೆಯನ್ನು ಕಡಿದುಕೊಳ್ಳಬೇಕಾಗ್ತದೆ ಅಂತ ಒಂದು ಅನುಭವ ತನಗಾಗಬಾರ್ದು, ತಂದೆಯಿಂದ ಪ್ರತ್ಯೇಕ ಆಗಬಾರ್ದು ಎಂಬುದಾಗಿ ಬಯಸಿದರು ಯೇಸು ಸ್ವಾಮಿ. ಆದರೂ ನನ್ನ ಚಿತ್ತದಂತಲ್ಲ, ನಿನ್ನ ಚಿತ್ತದಂತೆ ಆಗಲಿ. ಇದು ಗೆತ್ಸಮನೆಯ 5ನೇ ಅನುಭವ. ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ. 6ನೇದಾಗಿ ಗೆತ್ಸಮನೆಯ ಇನ್ನೊಂದು ಅನುಭವ. ಹೌದು, ಆತ್ಮವು ಸಿದ್ಧವಾಗಿದೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. 38ನೇ ವಚನ, ಮಾರ್ಕ 14:38. ಶೋಧನೆಗೆ ಒಳಗಾಗದಂತೆ
ಎಚ್ಚರವಾಗಿ ಇರುವುದು ಗೆತ್ಸೆಮನೆಯ ಅನುಭವ. ಹೌದು, ಇದನ್ನು ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದನು, ಆದರೆ ಅದನ್ನು ಹೇಳೋದಕ್ಕೆ ಮುಂಚಿತವಾಗಿ ತಾನು ಅದನ್ನು ಕೈಕೊಂಡು ಅನ್ವಯಿಸಿ ಹೇಳ್ತಾ ಇರುವಂಥ ಮಾತಿದು. ಈ ಬಗ್ಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3-4 ವಚನಗಳಲ್ಲಿ ನಾವು ನೋಡುವುದಾದರೆ, ಕ್ರಿಸ್ತನು ರಕ್ತ ಸುರಿಸುವಷ್ಟು ಪಾಪವನ್ನು ಎದುರಿಸುತ್ತಿದ್ದಂತೆ. ಆದ ಕಾರಣ ಶೋಧನೆಗೆ ಒಳಗಾಗದಂತೆ ಇರುವುದು ಗೆತ್ಸೆಮನೆಯ ಅನುಭವ. ಅದೇ ಸಂದರ್ಭದಲ್ಲಿ ಯೇಸು ಸ್ವಾಮಿ ಇನ್ನೊಂದು ಮಾತನ್ನು 38ನೇ ವಚನದಲ್ಲಿ, ಅಂದರೆ ಮಾರ್ಕ್ 14:38ರಲ್ಲಿ ಹೇಳುವಂಥದ್ದು ಗಮನಿಸತಕ್ಕದ್ದು. ಅದೇನೆಂದರೆ, ಶರೀರವು ಬಲಹೀನವಾಗಿದೆ. ತಮ್ಮ ಬಲಹೀನತೆಯನ್ನು ಬಲ್ಲವರಾಗಿರುವಂಥ ಅನುಭವ ಗೆತ್ಸೆಮನೆಯ ಅನುಭವ. ಶಿಷ್ಯರ ಶರೀರ ಬಲಹೀನವಾಗಿತ್ತು, ಯೇಸು ಸ್ವಾಮಿಯ ಶರೀರ ಕೂಡ ಬಲಹೀನವಾಗಿತ್ತು. ಇದು ಎಲ್ಲಿ ಬರೆದಿದೆ? 2ನೇ ಕೊರಿಂಥ 13ನೇ ಅಧ್ಯಾಯದಲ್ಲಿ ಬರೆದಿದೆ. ಯೇಸು ಸ್ವಾಮಿಯ ಶರೀರ ಬಲಹೀನವಾಗಿತ್ತಂತೆ. ಬಲಹೀನನಾಗಿ ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟರು, ಶಿಲುಬೆಯ ಅನುಭವ ಹೊಂದಿದ್ರಂತ. ಸರಿ, 8ನೇದಾಗಿ 46ನೇ ವಚನ, ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 46ನೇ ವಚನದಲ್ಲಿ, ಜನರು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು. ದಿ ಅರೆಸ್ಟ್ ಆಫ್ ದ ಲಾರ್ಡ್. ಗೆತ್ಸೆಮನೆಯ ಅನುಭವಗಳಲ್ಲಿ ಮುಂದುವರಿತಾ ಇದೆ. ಗೆತ್ಸೆಮನೆ ಸ್ಥಳದಲ್ಲಿ ಇಲ್ಲದಿದ್ದರೂ ಕೂಡ ಆ ಗೆತ್ಸೆಮನೆಯಿಂದ ಆಗುವಂಥ ಅನುಭವ ಇದು. ಸೆರೆ ಹಿಡಿದ ಅನುಭವ. ಹಾಗೆ ಮುಂದುವರಿದ ಪಕ್ಷದಲ್ಲಿ ನಾವು 49ನೇ ವಚನದಲ್ಲಿ ಇನ್ನೊಂದು ಸಂಗತಿಯನ್ನು ನೋಡ್ತೀವಿ. ಅವರು ಆತನನ್ನು ಸೆರೆ ಹಿಡಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ಪ್ರತಿದಿನವೂ ನಾನು ದೇವಾಲಯದಲ್ಲಿ ಬೋಧಿಸ್ತಾ ನಿಮ್ಮ ಸಂಗಡ ಇದ್ದೆ, ಆವಾಗ ನೀವು ನನ್ನನ್ನು ಬಂಧಿಸಲಿಲ್ಲ. ಆದರೆ ಈಗ ನೀವು ಬಂಧಿಸಿದ್ರಿ. ಯಾಕಂತ ಹೇಳಿದರೆ ಪವಿತ್ರ ಗ್ರಂಥದಲ್ಲಿ ಅಥವಾ ಪವಿತ್ರ ಗ್ರಂಥಗಳಲ್ಲಿ ಬರೆದಿರುವುದು ನೆರವೇರಬೇಕು. ಹಾಗಾದರೆ ಗೆತ್ಸೆಮನೆಯ ಅನುಭವ ವಾಕ್ಯ ನೆರವೇರುವ ಅನುಭವ, ವೇದೋಕ್ತಿ ನೆರವೇರುವ ಅನುಭವ, ದೈವಶಾಸ್ತ್ರ ನೆರವೇರುವ ಅನುಭವ. ಆ ರೀತಿಯಾಗಿದ್ದಾಗ ಕೆಲವು ಸಾಕ್ಷಿಗಳನ್ನು ಆತನಿಗೆ ವಿರುದ್ಧವಾಗಿ ಹೇಳಬೇಕಾಗಿತ್ತು. ಆಗ ಒಬ್ಬ ಸಾಕ್ಷಿ ಏನು ಹೇಳ್ತಾನೆ, ದೇವಾಲಯವನ್ನು ಕೆಡವಿ ಮತ್ತೊಂದು ದೇವಾಲಯವನ್ನು 3 ದಿನದಲ್ಲಿ ನಾನು ಕಟ್ತೇನೆ ಅಂತ ಹೇಳಿದ್ರು ಅಂತ. ಹೌದು, ಅದು ದೇಹವೆಂಬ ದೇವಾಲಯದ ಬಗ್ಗೆ ಯೇಸು ಸ್ವಾಮಿ ಹೇಳಿದರು. ಆದರೆ ಅಕ್ಷರಿಕವಾದಂಥ ಕಲ್ಲಿಂದ, ದೊಡ್ಡ ದೊಡ್ಡ ಕಲ್ಲಿಂದ ಕಟ್ಟಿದ ದೇವಾಲಯದ ಬಗ್ಗೆ ಸ್ವಾಮಿ ಹೇಳಲಿಲ್ಲ. ಆದರೂ ಕೂಡ ಅದು ಕೂಡ ಆ ಒಂದು ಗೆತ್ಸೆಮನೆಯ ಅನುಭವವಾಗಿತ್ತು. ಗೆತ್ಸೆಮನೆಯಿಂದ ಹೊರಗೆ ಬಂದಿದ್ದಾರೆ, ಆದರೂ ಕೂಡ ಗೆತ್ಸೆಮನೆಯ ಅನುಭವ ಇನ್ನು ಮುಂದುವರಿತಾ ಇದೆ. 61ನೇ ವಚನದಲ್ಲಿ ಮಹಾಯಾಜಕನು ಎದ್ದು ಯೇಸು ಸ್ವಾಮಿ ಹತ್ರ, ನೀನು ಏನು ಉತ್ತರ ಕೊಡೋದಿಲ್ವಾ? ನಿನಗೆ ವಿರುದ್ಧವಾಗಿ ಹೇಳುವ ಸಾಕ್ಷಿ ಏನಿದು ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಏನೂ ಉತ್ತರ ಕೊಡದೆ ಮೌನವಾಗಿದ್ದರು. ಆ ಒಂದು ಚಿತ್ರವನ್ನು ನಾನು ಊಹಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಮಹಾಯಾಜಕನು ನಿಂತ್ಕೊಂಡು ಯೇಸು ಸ್ವಾಮಿಯನ್ನು ಪ್ರಶ್ನಿಸ್ತಾ ಇದ್ದಾರೆ. ಆದರೆ ಮತ್ತೊಬ್ಬ ಮಹಾಯಾಜಕನು, ನಮ್ಮ ಯೇಸು ಕ್ರಿಸ್ತನೆಂಬ ಮಹಾಯಾಜಕನು
ಮಾನವ ಮಹಾಯಾಜಕನ ಮುಂದೆ ನಿಂತುಕೊಂಡಿರುವಂಥ ನಿತ್ಯ ಮಹಾಯಾಜಕನು ಇಬ್ಬರು ಭೇಟಿ ಆಗ್ತಿದ್ದಾರೆ. ಒಬ್ಬ LKG ಮಗು 10-20 PhD ಮಾಡಿದಂಥ ವ್ಯಕ್ತಿ ಹತ್ರ ಏನಾದರೂ ಪ್ರಶ್ನೆ ಕೇಳಿದರೆ ಏನು ಉತ್ತರ ಕೊಡಬೇಕು? ಆದರೆ ಯೇಸು ಏನು ಉತ್ತರ ಕೊಡದೆ ಮೌನವಾಗಿದ್ದರು. ಮಾರ್ಕ 14ನೇ ಅಧ್ಯಾಯ 61ನೇ ವಚನ. ಈಗ ಮಹಾಯಾಜಕನು ಹೇಗಾದರೂ ಯೇಸ್ವಾಮಿಯ ಬಾಯಿಂದ ಉತ್ತರ ಬರಮಾಡಬೇಕಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನು ಮಾಡ್ತಾನೆ. ನೀನು ಭಾಗ್ಯವಂತನಾದ ದೇವರ ಪುತ್ರನಾಗಿರುವ ಕ್ರಿಸ್ತನು ಎಂಬುದಾಗಿ ಹೇಳಿದಾಗ ಯೇಸ್ವಾಮಿ ಹೌದು ನಾನೇ. ಮನುಷ್ಯಪುತ್ರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನಾಗಿರುವುದನ್ನು ಆಕಾಶದ ಮೇಘದಲ್ಲಿ ಬರುವುದನ್ನು ನೀವು ನೋಡ್ತೀರಿ. ನಿಮ್ಗೆ ಗೊತ್ತಾಗ್ತದೆ, ಈಗ ಒಪ್ಪಲ್ಲ ಆದರೆ ಮುಂದೆ ಗೊತ್ತಾಗ್ತದೆ ಅಂತ ಹೇಳಿದಾಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ನೀವು ನನ್ನನ್ನು ನೋಡುವಿರಿ ಅಂತ ಹೇಳಿದಾಗ ಯೇಸು ಸ್ವಾಮಿ ಆ ಗೆತ್ಸೆಮನೆಯ ಅನುಭವದಲ್ಲಿ ಕ್ರಿಸ್ತನ ಬರೋಣವನ್ನು ಕೂಡ ಒಳಪಡಿಸಿರ್ತಾರೆ. ಗೆತ್ಸೆಮನೆಯ ಅನುಭವ, ನೋವು, ಬೇನೆ ಇನ್ನೂ ಆಗ್ತಾ ಇದೆ. ಆದರೆ ನಿರೀಕ್ಷೆಯಿಂದ ಆ ಗೆತ್ಸೆಮನೆಯ ಅನುಭವ ಮುಂದುವರಿತಿದ್ದರೂ ಕೂಡ ನಿರೀಕ್ಷೆ ಕ್ರಿಸ್ತನ ಬರುವಿಕೆಯ ಬಗ್ಗೆ ಯೇಸು ಸ್ವಾಮಿ ಮಾತಾಡ್ತಿದ್ದಾರೆ. ಆದರೆ ಅದು ಮಹಾಯಾಜಕನಿಗೆ ಹಿಡಿಸಲಿಲ್ಲ. ಅದನ್ನು ವಸ್ತ್ರವನ್ನು ಹರಿದು ಬಿಟ್ಟು ನಮಗೇನು ಯಾಕೆ ಸಾಕ್ಷಿ, ಇದು ದೇವದೂಷಣೆ ಅಂತ ಹೇಳಿದಾಗ ಜನರು ಮರಣದಂಡನೆ ಆಗಬೇಕಂತ ಹೇಳ್ತಾರೆ. ಮತ್ತು ಕೆಲವರು ಆತನಿಗೆ ಹಿಂಸೆಯನ್ನು ಮಾಡ್ತಾರೆ. ಉಗುಳಿ ಗುದ್ದಿ ಆತನನ್ನು ಹೊಡೆದರು. ಗೆತ್ಸೆಮನೆಯ ಅನುಭವ ಮುಂದುವರಿಯಿತು. ದೇವಾಲಯದ ಬಳಿ ಆ ರೀತಿಯಾಗಾದಾಗ ಅದು 14ನೇ ಗೆತ್ಸೆಮನೆಯ ಅನುಭವ. ಕೊನೆಯದಾಗಿ ಪೇತ್ರನು ಮಹಾಯಾಜಕನ ದಾಸಿಯರಲ್ಲಿ ಒಬ್ಬಳು ಬಂದು ಪೇತ್ರನ ನೋಡಿ, ನೀನು ಸಹ ಈ ನಜರೇತಿನ ಯೇಸುವಿನೊಂದಿಗೆ ಇದ್ದವನಂತ ಹೇಳಿದಾಗ, ನೀನು ಏನು ಹೇಳ್ತೀಯೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಒಂದು ಸರಿ ಆಯಿತು, 2ನೇ ಸರಿ ಆಯಿತು, 3ನೇ ಸಾರಿ ಕೂಡ ಅವನು ಈಗ 71ನೇ ವಚನದಲ್ಲಿ ನೋಡುವಾಗ ಯಾರೋ ಒಬ್ಬರು ನಿಶ್ಚಯವಾಗಿ ನೀನು ಅವರಲ್ಲಿ ಒಬ್ಬನು ಗಲಿಲಾಯಿದವನಂತ ಹೇಳಿದಾಗ ಪೇತ್ರನು ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 71ನೇ ವಚನ, ಅವನು ಶಪಿಸುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಆರಂಭಿಸಿ, ನೀವು ಮಾತನಾಡುತ್ತಿರುವ ಈ ಮನುಷ್ಯನು ಅಥವಾ ಆ ಮನುಷ್ಯನು ಯಾರೂ ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾರೆ. ತಿರಸ್ಕಾರ. ಗೆತ್ಸೆಮನೆಯ ಅನುಭವ, 15ನೇ ಅನುಭವ ಅಲ್ಲಗಳೆಯುವ ಅನುಭವ. ಕೊನೆಯದಾಗಿ ಆ ರೀತಿಯಾಗಿ ಅಲ್ಲಗಳೆದ ಮೇಲೆ ಯೇಸು ತನಗೆ ಮಾತನಾಡಿದಂಥ ಗೆತ್ಸೆಮನೆಯ ಮಾತುಗಳು ಅವನಿಗೆ ನೆನಪಿಗೆ ಬಂತು. ಕೋಳಿ ಕೂಗೋದಕ್ಕಿಂತ ಮುಂಚಿತವಾಗಿ ನೀನು ನನ್ನನ್ನು 3 ಸಾರಿ ನಿರಾಕರಿಸುವೆ ಅಂತ ಹೇಳಿದಾಗ ಯೇಸು ತನಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಂಡು ವ್ಯಥೆಪಟ್ಟು ಅತ್ತನು, ಅಂದರೆ ಮಾನಸಾಂತರ ಪಟ್ಟನು. ಗೆತ್ಸೆಮನೆಯ ಅನುಭವ ಒಬ್ಬ ವ್ಯಕ್ತಿಗೆ, ವಿಶ್ವಾಸಿಗಳ ಮಾನಸಾಂತರಕ್ಕೆ ನಡೆಸಿತು. ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ ನಾವು 2ನೇ ಭಾಗ, ಅಂದರೆ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 32ರಿಂದ 72 ವಚನಗಳವರೆಗೆ
ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.